ಶೂಸು ವಾಚು ಬಟ್ಟೆ ಬರೆ ಇದನ್ನೆಲ್ಲ ತಾಳೋದಿಕ್ಕೆ ಅವ್ರ ಮಾವ ಮದುವೆ ಕೊಡ್ಸಿದ್ ಹೊಸ ಬೈಕ್ನೇ ಮಾರ್ಬಿಟ್ಟ. ಆ ವಿಷಯ ಅವ್ರ ಹೆಂಡತಿಗೆ ಗೊತ್ತಾಗಿ ದೊಡ್ಡ ಕಿರಿಕ್ ಮಾಡ್ಕೊಂಡು ಅವ್ನ್ ಬಿಟ್ಟು ತವ್ರ ಮನೆಗೆ ಹೊಂಟೋದ್ಲು. ಅವನಿಗೆ ಇಲ್ದಿರೋ ಟೆನ್ಷನ್ ನಿನ್ಗೆ ಯಾಕೋ ಮಗ, ತಿನ್ನೋ ಆರಾಮಾಗಿ ತಿನ್ನು. ತಗೋ ಜಿಲೇಬಿ ಯಾಕೋ. ಬಂದೇ ಇರೋ ಮಗ. ಏ ಮಗ, ನನಗೆ ತುಂಬಾ ಬೇಜಾರಾಯ್ತು. ನನ್ನ ಹೀರೋ ಆಗ್ಬೇಕು ಅಂತ ನೀವೆಲ್ಲ ಎಷ್ಟು ರಿಸ್ಕ್ ತಗೊಂಡಿದ್ರು ನೋಡು. ಇನ್ ಮುಂದೆ ನನಗೆ ಬರೋ ಪೇಮೆಂಟ್ ಎಲ್ಲ ನೀನೇ ತಗೋ. ಹಾ, ಕಡೆವರ್ಗು ನೀನೇ ತಗೋ. ಕುತ್ಕೊಳ. ಇದು ಯಾವ್ದು ಒಡ್ಡ ವಿಷಯ ಅಂತ ತಲೆ ಕೆಡ್ಸ್ಕೊತಾ ಇದ್ಯೋ? ಅದಕ್ಕೆ ಊಟ ಮಾಡ್ದಲೆ ಕುಂತಿದ್ಯಾ ನೀನು? ಅಯ್ಯ ನಿನ್ನ ಲವ್ ಮಗ, ಆ ಓಂಕಾರಿ ನೋಡು, 7 ವರ್ಷದಿಂದ ಜೂನಿಯರ್ಸ್ ಆಗಿ ಕೆಲಸ ಮಾಡ್ತಾವ್ ಅನ್ಕೊಣವ್. ನೀನ್ ಹೀರೋ ಆಗ್ಬೇಕು ಅಂತ ನನಗಿನ್ನ ಸಖತ್ ಆಸೆ ಪಡ್ತಾ ಅನ್ಕೊಣ ಅವನು. ಈ ತಿಂಗಳ ಅವ್ನ ತಂಗಿ ಮದ್ವೆ ಇತ್ತು ಮಗ. ಮದ್ವೆನ ಮುಂದ್ಕಾಕ್ಬಿಟ್ಟು ಆ ಕಾಸ್ನೆಲ್ಲ ಏನ್ ಮಾಡ್ದ ಗೊತ್ತಾ? ಅವತ್ ನಿನ್ ಪಿಕ್ಚರ್ ಮೋರ್ತಾ ಇತ್ತಲ್ಲ, ಮುಹೂರ್ತಕ್ಕೆ ಪೋಸ್ಟ್ರು ವೆನಾಲು ಅದೇನೇನ್ಕೋ ದುಡ್ಡೆಲ್ಲ ಖರ್ಚು ಮಾಡ್ಬಿಟ್ಟ. ಅವನೇ ಟೆನ್ಷನ್ ತಗದಿರ ಎಷ್ಟು ಕೂಲ್ ಆಗವನೆ. ರಾತ್ರಿ ಎಲ್ಲ ನಿದ್ದೆ ಮಾಡಿಲ್ಲ ಕಣ ಅವನು. ನೀನ್ ಹೀರೋ ಆಯ್ತೀಯ ಅನ್ಬಿಟ್ಟು ಎಲ್ಲ ಏರಿಯಾಗಳಿಗೆ ಹೋಗಿ ಪಾಂಪ್ಲೆಂಟು ಸ್ವೀಟು ಹಂಚವನೆ. ಅವನೇ ನೆಮ್ಮದಿಯ ಪಡಿಸ್ಕೊಂತ ಅಂತವನೆ. ತಿನ್ನು ತಲೆ ಕೆಡ್ಸ್ಕೊತ್ಯ. ನಮ್ ತಾಯಿ ಸತ್ವಾಲು ಹೀರೋ ಆಯ್ತೀಯ ಕಣ ನೀನು. ಇನ್ನೊಂಚೂರು ಗೊಜ್ಜಾಸ್ಕೊ, ಚೆನ್ನಾಗದೆ. ಅಯ್ಯೋ ನಿನ್ನ